ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕಿಂಗ್. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ದಹಿ ಬೆಂಡಿ ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ರೆಸ್ಟೋರೆಂಟ್ ಥರನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಹಾಗೆ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜೊತೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ತೊಳೆದು ಚೆನ್ನಾಗಿ ಇದನ್ನು ಒರೆಸ್ಕೋಬೇಕಾಗುತ್ತೆ. ಕಂಪ್ಲೀಟಾಗಿ ನೀರು ಡ್ರೈ ಆಗಿರಬೇಕು, ಅಷ್ಟು ಚೆನ್ನಾಗಿ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಒರೆಸ್ಕೊಂಡು ನೋಡಿ, ಇಷ್ಟಿಷ್ಟು ಉದ್ದ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಎಣ್ಣೆ ಒಳಗಡೆ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿಗೆ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು ಅಂತ ಇಲ್ಲ, ಆದರೆ ಈ ರೆಸಿಪಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸ್ಟೋರೆಂಟ್ ಫೀಲಲ್ಲೇ ಬರುತ್ತೆ. ತುಂಬ ಚೆನ್ನಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಕಂಪ್ಲೀಟಾಗಿ ಲೋಳೆ ಹೋಗಬೇಕು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಕಪ್ಪು ಥರ ಆಗಿದೆ, ಆ ಥರನೇ ಆಗಬೇಕು. ಸ್ವಲ್ಪ ಅದು ಚೆನ್ನಾಗಿ ರೋಸ್ಟ್ ಆಗಿರಬೇಕು, ಅಷ್ಟು ಚೆನ್ನಾಗಿ ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ. ಬೆಂಡೆಕಾಯಿ ಎಲ್ಲ ಹುರ್ಕೊಂಡಾದ್ಮೇಲೆ ಇದನ್ನು ಸೈಡಿಗೆ ಹಾಗೆ ಇದು 1 ಈರುಳ್ಳಿ, ಹಾಗೆ ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸರು, ಹಾಗೆ ಖಾರಕ್ಕೆ ಒಂದು 5 ರಿಂದ 4 ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು, 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ರೆಸ್ಟೋರೆಂಟಲ್ಲಿ ಸಿಗೋವಂಥ ಕಲರೇ ಸಿಗುತ್ತೆ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಕಲರ್ಸ್ ಏನು ಯೂಸ್ ಮಾಡ್ತೇನೆ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಬೇ ಲೀಫ್ನ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಅಂತಾರಲ್ಲ ಹಾಗೆ, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲಿ ಇದು. ಹಾಗೆ ಒಂದು 2 ಲವಂಗ, ಒಂದು 2 ಇಂಚಷ್ಟು ಚಕ್ಕೆನ ಕೂಡ ಹಾಕ್ಕೊತಾ ಇದ್ದೀನಿ. ಇವೆರಡೂ ಕೂಡ ಆಪ್ಷನಲ್ಲಿ ನಾನು ಹೇಳ್ತಾ ಇರೋದು. ಇದನ್ನು ಹಾಕ್ಕೊಂಡು ಮಸಾಲೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಆವಾಗಲೇ ಏನು ಹೇಳಿದೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಆ ಪೇಸ್ಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಪದಾರ್ಥನ ಹಾಕ್ಕೊಂಡ್ರು ಒಂದು 2 ನಿಮಿಷನಾದರೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಮಸಾಲ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಗ ಹಾಳಾಗೋದು ಇಲ್ಲ. ಹಾಗೆ ಇದಕ್ಕೆ ರುಬ್ಕೊಂಡಿರುವಂಥ ಒಂದು 2 ಟೊಮೆಟೊನೂ ಕೂಡ ಹಾಕ್ಕೊಂಡಿದ್ದೀನಿ. ಏನೂ ಹಾಕಿಲ್ಲ ಇದಕ್ಕೆ, ಜಸ್ಟ್ ಟೊಮೆಟೊ ಮಾತ್ರ ರುಬ್ಕೊಂಡಿರೋದು. ತುಂಬ ಜಾಸ್ತಿ ರುಬ್ಕೊಳ್ಬೇಕಾಗಿಲ್ಲ, ಸ್ವಲ್ಪ ತರ್ತರಿಯಾಗಿದ್ರೇ ಮಸಾಲೆ ಕೂಡ ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟಾಗಿ ಕೂಡ ಟೇಸ್ಟ್ ಇರುತ್ತೆ. ಹಾಗೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ನಾವೆಲ್ಲನೂ ಹಸಿಯಾಗಿ ಹಾಕಿರೋದ್ರಿಂದ ಅದನ್ನು ನೋಡಿ, ಅದು ಕಂಪ್ಲೀಟಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊತಾ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆವಾಗಲೇ ಅರ್ಧ ಸ್ಪೂನಷ್ಟು ಕೂಡ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಅಥವಾ ಚಿಕನ್ ಮಸಾಲೆ ಕೂಡ ಹಾಕ್ಬೋದು, ಅದು ಕೂಡ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಅದು ಎಣ್ಣೆ ಸ್ವಲ್ಪ ತೇಲಬೇಕು, ಆವಾಗ ನಿಮಗೆ ಅದು ಮಸಾಲೆ ಬೆಂದಿರೋದು ಗೊತ್ತಾಗುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಇಲ್ಲಾಂದರೆ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಒಂದು ರೌಂಡು ಸರಿ ಹೋಗುತ್ತೆ. ಆ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಅದು ಒಡ್ಕೊಳ್ಳೋ ಥರ ಆಗಲ್ಲ, ಚೆನ್ನಾಗಿರುತ್ತೆ. ಇವಾಗ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರನ್ನ ಹಾಕಬೇಕಾದ್ರೆ ನಿಮ್ಮ ಲೋ ಫ್ಲೇಮಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ, ಮೊಸರು ಒಡೆದೋದಂಗೆ ಆಗಿಬಿಡುತ್ತೆ. ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಒಂದು ಕುದಿ ಬರಬೇಕು. ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಮಸಾಲನೂ ಹಾಕ್ತಾನೆ ಒಂದು 2 ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕದು. ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು. ಆದಷ್ಟು ಸಿಹಿ ಮೊಸರನ್ನ ತೊಗೊಳಕ್ಕೆ ಪ್ರಯತ್ನ ಪಡಿ, ಹುಳಿ ಮೊಸರು ಯೂಸ್ ಮಾಡಿಬಿಡಿ. ಹುಳಿ ಮೊಸರು ಯೂಸ್ ಮಾಡಿದ್ರೆ ಆ ಟೇಸ್ಟ್ ನಿಮಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಆವಾಗಲೇ ನಾವೇನು ಹುರ್ಕೊಂಡಿದ್ವಿ ಬೆಂಡೆಕಾಯಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಆವಾಗಲೇ ಏನು ರುಬ್ಕೊಂಡಿದ್ವಿ ಆ ಜಾರ್ಗೆ ಮಸಾಲ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಇಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ 1 ಕಪ್ ಅಂದ್ಕೊಳ್ಳಿ. ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬಹುದು. ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ನಿಮ್ಗೆ ತೆಳು ಬೇಕಂದರೆ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೋಬೋದು, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ಆದಷ್ಟು ಇಷ್ಟೇ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ತೆಳುಗಾದರೂ ಚೆನ್ನಾಗಿರಲ್ಲ ಮಸಾಲ, ನಿಮ್ಗೆ ಆ ಫೀಲ್ ಬರಲ್ಲ, ರೆಸ್ಟೋರೆಂಟ್ ಥರ ಸಾಂಬಾರು ಥರ ಆಗಿಬಿಡುತ್ತೆ. ಇವಾಗ ನೋಡಿ, ಇದು ಆದಷ್ಟು ನೀವು ಹೇಳ್ದಂಗೆ ಸಿಹಿ ಮೊಸರನ್ನ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಹುಳಿ ಮೊಸರನ್ನ ತೊಗೊಂಡ್ಬಿಟ್ರೆ ಆ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ, ಒಂದು ಸ್ವಲ್ಪ ಚೆನ್ನಾಗಿರಲ್ಲ, ಹುಳಿ ಮುಖಕ್ಕೆ ಹೊಡೆದ ಥರ ಆಗುತ್ತೆ. ಈಗ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು.
ಕುದಿಸ್ಬೇಕು. ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ, ಮೊಸರು ಒಡ್ಕೊಳ್ಳೋ ಥರ ಆಗಿಬಿಡುತ್ತೆ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಮಸಾಲ ರೆಡಿಯಾಗಿದೆ, ದಹಿ ಬೆಂಡಿ ಮಸಾಲ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಆವಾಗಲೇ ಹೇಳ್ದಂಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡುವಾಗಂತೂ ತುಂಬ ಚೆನ್ನಾಗಿತ್ತು. ನಿಮ್ಗೇನಾದ್ರು ರೆಸಿಪಿಗಳು ಇಷ್ಟ ಆಗ್ತಾರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ದಯವಿಟ್ಟು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನಾವು ಮಾಡೋ ಪ್ರತಿಯೊಂದು ರೆಸಿಪಿನೂ ನೀವೇ ಫಸ್ಟ್ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.